ಸಿದ್ದರಾಮಯ್ಯನವರೇ ಬುದ್ಧಿ ಹೇಳಿ ನೆನ್ನೆ ಇಲ್ಲೆಲ್ಲ ಭಾಷಣ ಮಾಡ್ಕೊಂಡಿದ್ದೀರಿ. 2028ಕ್ಕೂ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಏನೋ ಡಿ ಕೆ ಬಿ ಕೆ ಏನೋ ಡಿ ಕೆ ಬಿ ಕೆ ಮತ್ತಿನ್ನೊಂದು ಬಾರಿ 28ಕ್ಕೆ ಬರ್ತಾರಂತೆ. ನೆನ್ನೆ ಅಸಹ್ಯ ಆ ರಸ್ತೆ ನೋಡಿದ್ರೆ ಏನು ಹೇಳಿದಿರಿ ನೀವು? ನಿಮ್ಮ ಸರ್ಕಾರದ ಕಾನೂನಿನ ತಂದಿದ್ದೀರಿ, ಯಾರ ಮೇಲೆ ಕೇಸ್ ಹಾಕಿದಿರಿ? ಇವತ್ತು ಜನ ಓಡಾಡೋಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಕಟ್ಟಿದಿರಲ್ಲ ಬ್ಯಾನರ್ಗಳು. ಯಾವನಪ್ಪ ಅಧಿಕಾರಿ? ಯಾರ ಮೇಲೆ ಆ್ಯಕ್ಷನ್ ತಗೊಂಡಿದ್ದೀರಿ? ಸಣ್ಣ ಪಕ್ಷಗಳು ಯಾವುದೋ ಒಂದು ಬೋರ್ಡ್ ಹಾಕೊಂಡ್ರೆ ಕೇಸ್ ಹಾಕ್ತೀರಿ. ಒಂದು ಮಾತು ಹೇಳ್ತೀನಿ, ಇಲ್ಲಿ ನನಗೆ ಗೊತ್ತಿದೆ, ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಲ್ಲ. ಈ ಒಂದು ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅಲ್ಲೆಲ್ಲೋ ನಾಗರಬಾವಿ ಹತ್ರ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ಕೆಲವು ಪುಡಾರಿಗಳನ್ನ ಇಟ್ಕೊಂಡು ಮಾಫಿಯಾಗಳನ್ನ ಇಟ್ಕೊಂಡು ಅಲ್ಲಿ ವ್ಯವಹಾರ ನಡೆಸ್ಕೊಂಡು ಕೂತಿದ್ದೀರಿ. ಡಿ ಸಿ ಕಚೇರಿಯಲ್ಲಿ ಮಾಡ್ತಾ ಇಲ್ಲ. ಎಷ್ಟು ಜನ ಜೈಲಿಗೆ ಹೋಗೋಕ್ಕೆ ತಯಾರಾಗಬೇಕು, ತಯಾರಾಗಿ ಗೊತ್ತಿದೆ ನನಗೆ. ಇದರಲ್ಲಿ ಡಿನೋಟಿಫಿಕೇಶನ್ ಮಾಡೋದೇನಿದೆ? ನೀವು ಮಾಡ್ಕೊಂಡಿರೋದು ಏನಿದೆ, ಪ್ರಾಜೆಕ್ಟ್ ಕೈ ಬಿಟ್ಟರೆ ಮುಗಿದೋಯ್ತು. 20 ವರ್ಷ ಆಗಿದೆ, ಇನ್ನೆಷ್ಟು ವರ್ಷ ಆಗುತ್ತೆ ಇದು? ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ. ಬೆಂಗಳೂರು ನಗರನೇ ನಿಮ್ಮ ಯೋಗ್ಯತೆ ಸರಿಪಡಿಸ್ಕೊಳ್ಳೋಕ್ಕಾಗಿಲ್ಲ. ಇನ್ನು ಅಲ್ಲೆಲ್ಲೋ ಭಾಳ ದೊಡ್ಡ ರಸ್ತೆಗಳು ಮಾಡ್ತಾರಂತೆ, ಒಳಚರಂಡಿ ವ್ಯವಸ್ಥೆ ಮಾಡ್ತಾರಂತೆ. ಮೊದಲು ಬೆಂಗಳೂರು ನಗರ ಸರಿ ಮಾಡ್ಕೊಳ್ಳಿ.